2025ರಲ್ಲಿ ನ್ಯಾಯ ಹಾಗೂ ಕರ್ಮದ ದೇವನಾದಂತಹ ಶನಿದೇವನು ಬರುತ್ತಿದ್ದಾನೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವುದು ಹಾಗೂ ಗಮನಕ್ಕೆ ಬಂದಿರುವಂತಹ ವಿಷಯ. ಆದರೆ ಈ ಸಾರಿ ದೊಡ್ಡ ಮಟ್ಟದಲ್ಲಿ ರಾಶಿ ಪರಿವರ್ತನೆ ಆಗಲಿದೆ. ಇದರಿಂದಾಗಿ ಜನರ ಪ್ರತಿಯೊಬ್ಬರ ಜೀವನದಲ್ಲಿ ಧ್ಯೇಯ ಅಥವಾ ಉದ್ದೇಶಗಳು ಬದಲಾಗಲಿವೆ. ಸಾತಿಯ ಚರಣಗಳೂ ಕೂಡ ಬದಲಾಗಲಿವೆ. ಪ್ರತಿಯೊಂದು ರಾಶಿಯ ಮೇಲೆ ಶನಿ ಪರಮಾತ್ಮನ ಪ್ರಭಾವ ಬೀಳಲಿದೆ. ಅದರಲ್ಲಿ ಕೆಲವೊಂದು ರಾಶಿಯವರಿಗೆ ಪರಿಶ್ರಮದ ಸಮಯ ಇರಲಿದೆ, ಇನ್ನು ಕೆಲವು ರಾಶಿಯವರಿಗೆ ತುಂಬಾ ಉತ್ತಮವಾಗಿರಲಿದೆ. ಈ ಎಲ್ಲ ರಾಶಿಗಳು ಯಾವುವು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚೆ ಶನಿ ಪರಮಾತ್ಮನು ಯಾವ ಕೆಲಸ ಮಾಡ್ತಾನೆ, ಅವನ ಕಾರ್ಯವೇನು, ಅವನನ್ನು ತಿಳಿದುಕೊಳ್ಳೋಣ. ಸಾತಿಯ ಅರ್ಥವೇನು, ಇದೆಲ್ಲದರ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಳೋಣ. ಒಂದು ದಿನ ಶನಿಯು ತನ್ನ ತಂದೆ ಸೂರ್ಯನಿಂದ ಬೇಸತ್ತು ಆತನಿಂದ ಆದಂತಹ ನೋವು ಸಂಕಟಗಳಿಂದ ಬೇಜಾರಾಗಿ ತಾಯಿ ಛಾಯಾದೇವಿಯ ಅಪ್ಪಣೆ ಪಡೆದು ಕಾಶಿಗೆ ಹೋಗಿ ಗಂಗಾ ಸ್ನಾನವನ್ನು ಮುಗಿಸಿ ಶಿವನ ಕುರಿತು ತಪಸ್ಸನ್ನ ಕೈಗೊಳ್ತಾನೆ. ಅನೇಕ ವರ್ಷಗಳ ನಂತರ ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂದು ಶನಿಯನ್ನ ಕೇಳುತ್ತಾನೆ. ಆಗ ಶನಿಯು, ನನಗೆ ಯಾವ ಉದ್ದೇಶ ಯಾವ ಆಸೆಯೂ ಇಲ್ಲ, ನಿನ್ನ ಮೇಲಿನ ಅಪಾರ ಭಕ್ತಿಯಿಂದ ಪ್ರೀತಿಯಿಂದ ತಪಸ್ಸನ್ನ ಕೈಗೊಂಡಿರುವೆ ಎಂದಾಗ ಶಿವನು ಶನಿಯ ಭಕ್ತಿಗೆ ಮೆಚ್ಚಿ ಇನ್ನು ಮುಂದೆ ನೀನು ಗ್ರಹಕೂಟಗಳಲ್ಲಿ ಒಬ್ಬನಾಗಿ ಹೆಸರುವಾಸಿಯಾಗು ಎಂದು ವರ ನೀಡ್ತಾನೆ. ಆಗ ಶಿವನನ್ನು ಬಿಡದೆ ಹಿಂಬಾಲಿಸಿ ಶನಿಯು ಕೈಲಾಸಕ್ಕೆ ಹೋಗ್ತಾನೆ. ಆಗ ಶಿವನು, ನೀನು ಇಲ್ಲಿಯವರೆಗೆ ನನ್ನನ್ನು ಭೇಟಿ ಹಾಕಲು ಬಂದ ಕಾರಣ ಎಂದು ಕೇಳಿದಾಗ ಶನಿಯು, ಹೇ ಶಿವ, ಹೇ ಪರಮಾತ್ಮ, ನಾನು ಗ್ರಹಗಳಲ್ಲಿ ಒಬ್ಬನಾಗು ಎಂದು ಹೊರಕೊಟ್ಟೆ, ಆದರೆ ನನ್ನ ಕರ್ತವ್ಯಗಳೇನು ಎಂದು ನೀನು ತಿಳಿಸಲಿಲ್ಲ ಎಂದಾಗ ಶಿವನು ಹೇಳ್ತಾನೆ, ನೀನು ಕೂಡ ಪ್ರತಿ ಗ್ರಹಗಳಂತೆ ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಸತ್ಯ ನಿಷ್ಠೆ ಧರ್ಮದಿಂದ ಬಾಳುವಂತೆ ಮಾಡಿ ಜನ್ಮಾಂತರದಿಂದ ಮಾಡಿದ ಪಾಪಕರ್ಮಗಳಿಂದ ಅವರು ಮಾಡಿದಂತಹ ಪಾಪಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ಕೊಟ್ಟು ತಿದ್ದಿ ನಡೆಸು. ಅದೇ ರೀತಿ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ಅವರಿಗೆ ಸಕಲ ಸೌಭಾಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡು ಎಂದು ಶನಿದೇವನಿಗೆ ಶಿವನು ಅವನ ಕರ್ತವ್ಯವನ್ನ ತಿಳಿಸಿಕೊಡ್ತಾನೆ. ಆಗ ಶನಿದೇವ, ಕೇವಲ ಮಾನವರಿಗೆ ಮಾತ್ರನಾ ಅಥವಾ ದೇವತೆಗಳಿಗೂ ಕೂಡ ನನ್ನ ಫಲ ಗೋಚಾರವಾಗಬೇಕಾ ಎಂದು ಕೇಳಿದಾಗ ಶಿವನು, ಈ ಕರ್ಮಫಲ ತ್ರಿಮೂರ್ತಿಗಳಿಗೂ ಬಿಟ್ಟಿದ್ದಲ್ಲ, ಅವರವರ ಕರ್ಮಫಲದಂತೆ ದೇವಾನುದೇವತೆಗಳು ಅನುಭವಿಸಲೇಬೇಕು ಎಂದು ಹೇಳಿದ. ನಾನು ಶುಭ ಅಶುಭ ಫಲಗಳನ್ನು ಶ್ರೀಸಾಮಾನ್ಯರಾಗಲಿ ದೇವತೆಗಳಿಗಾಗಲಿ ನೀಡುವಾಗ ನನಗೆ ನಿಮ್ಮಿಂದ ಏನಾದರೂ ಅಡ್ಡಿಯಾಗುವುದೇ ಎಂದು ಶಿವನನ್ನು ಕೇಳಿದಾಗ ಶಿವನು, ಖಂಡಿತವಾಗಿಯೂ ಇಲ್ಲ. ನಾವು ಅಂದರೆ ತ್ರಿಮೂರ್ತಿಗಳು ಸೃಷ್ಟಿಯ ನಿಯಮದ ವಿರುದ್ಧ ನಡೆಯುವುದಿಲ್ಲ. ಅವರ ಕರ್ಮ ಧರ್ಮ ಅವರು ಅನುಭವಿಸಲೇಬೇಕು, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲವೆಂದು ಎನ್ನುತ್ತಾನೆ. ಈ ರೀತಿಯಾಗಿ ಶನಿರಾಜನು ಶಿವನಿಂದ ಪಡೆದ ವರದಿಂದ ಒಂದು ಗ್ರಹವಾಗಿ ನಿಷ್ಪಕ್ಷಪಾತದಿಂದ ತ್ರಿಲೋಕದಲ್ಲಿರುವ ಪ್ರತಿಯೊಬ್ಬ ಜೀವಿಯ ಮೇಲೆಯೂ ತನ್ನ ಕಾರ್ಯವನ್ನ ಮುಂದುವರಿಸುತ್ತಿದ್ದಾನೆ. ಹಾಗಾಗಿ ಧರ್ಮ ನಿಷ್ಠೆ ಹಾಗೂ ಕರ್ಮದ ದೇವನಾದಂತಹ ಶನಿಯು 2025ರಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ತನ್ನ ಪ್ರಭಾವವನ್ನ ಬೀರಲಿದ್ದಾನೆ. ಇನ್ನು ಶನಿದೇವನು 7.5 ವರ್ಷಗಳಲ್ಲಿ 3 ಚರಣಗಳಲ್ಲಿ ಪ್ರತಿಯೊಂದು ರಾಶಿಗಳ ಮೇಲೆ ಪ್ರಭಾವವನ್ನ ತನ್ನ ದೃಷ್ಟಿಯನ್ನ ಬೀರ್ತಾನೆ. ಶನಿರಾಜನು ಪ್ರಸ್ತುತ 11ನೇ ರಾಶಿಯಾದಂತಹ ಕುಂಭರಾಶಿಯಲ್ಲಿ ಕುಳಿತಿದ್ದಾನೆ. ಮಾರ್ಚ್ 29ರ ನಂತರ ಶನಿದೇವನು ತನ್ನ ಸ್ಥಾನವನ್ನು ಬದಲಿಸಲಿದ್ದಾನೆ ಮತ್ತು ಮೀನರಾಶಿಯಲ್ಲಿ ಪ್ರವೇಶವನ್ನು ಪಡೆಯುವನು. ಇದರಿಂದಾಗಿ ಪ್ರತಿಯೊಂದು ರಾಶಿಯ ಮೇಲೆ ಶನಿಯ ದೃಷ್ಟಿ ಬೀಳಲಿದೆ. ಹಾಗಾಗಿ ಮೊದಲನೆಯ ರಾಶಿಯಾದಂತಹ ಮೇಷರಾಶಿಯವರ ಮೇಲೆ ಶನಿಯ ದೃಷ್ಟಿ ಬೀಳಲಿದೆ. ಮೊದಲ ಚರಣ 2.5 ವರ್ಷಗಳ ಕಾಲ ಇರಲಿದೆ. ಹೇಗಿರಲಿದೆ 2025ರಲ್ಲಿ ಶನಿಯ ಪ್ರಭಾವ ಎಂದು ನೋಡುವುದಾದ್ರೆ, ಮೇಷರಾಶಿಯವರು ಯಾವತ್ತಾದ್ರೂ ಯೋಚಿಸಿದ್ರ ಒಂದ್ ವೇಳೆ ಅಚಾನಕ್ಕಾಗಿ ವಿದೇಶದ ಯಾತ್ರೆಯನ್ನ ನೀವು ನಿಮ್ಮ ಜೀವನದಲ್ಲಿ ಕೈಗೊಂಡ್ರೆ ಯಾವ ರೀತಿ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವ ವಾತಾವರಣದಿಂದ ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ಬರಬಹುದು. ಈ ರೀತಿಯಾಗಿ ಆದರೆ ಏನಾಗಬಹುದು ಅಂತ ಯಾವತ್ತಾದ್ರೂ ವಿಚಾರ ಮಾಡಿದ್ರ? ಇಲ್ವಲ್ಲ? ಹಾಗಾದ್ರೆ ಅದೇ ರೀತಿ ನಿಮ್ಮ ಜೀವನದ ಜೊತೆ ಈಗ ನಡೆಯಲಿದೆ. ಶನಿಯ ಪ್ರಭಾವದಿಂದ ನೀವು ವಿದೇಶದ ಯಾತ್ರೆಯನ್ನು ಕೈಗೊಳ್ಳುವಿರಿ, ಅಥವಾ ನಿಮಗೆ ಗೊತ್ತಿಲ್ಲದ ಒಂದು ಸ್ಥಳಕ್ಕೆ ನೀವು ತೆರಳುವಿರಿ. ಅಲ್ಲಿರುವಂತಹ ವಾತಾವರಣದಲ್ಲಿ ನೀವು ನಿಮ್ಮನ್ನ ಬದಲಿಸಿಕೊಳ್ಳಲಿದ್ದೀರಿ. ಮೇಷರಾಶಿಯವರು ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ಯೋಧರಂತೆ ಹುಮ್ಮಸ್ಸಿನಿಂದ ಎಲ್ಲ ಕೆಲಸವನ್ನ ಮಾಡಿ ಮಾಡ್ತೇನೆ ಅಂತ ಪ್ರಯತ್ನಿಸ್ತಿರ್ತೀರಿ. ಆದರೆ ಈ ವರ್ಷ ಶನಿಯು ನಿಮ್ಮ ರಾಶಿಯಲ್ಲಿ ಮೊದಲನೆಯದಾಗಿ ಹೊಸದಾಗಿ ಸಾತಿಯ ಪ್ರಭಾವನ 12ನೇ ಮನೆಯಲ್ಲಿ ಕುಳಿತು ಶುರು ಮಾಡಲಿದ್ದಾನೆ.
ಕಲ್ಪನೆ ಮಾಡಿಕೊಳ್ಳಿ, ನೀವು ನಿಮ್ಮ ಕೆಲಸದಲ್ಲಿ ಜಯ ಯಶಸ್ಸು ಇನ್ನೇನು ಸಿಕ್ಬಿಡ್ತು ಅನ್ನುವಷ್ಟರಲ್ಲಿಯೇ ಮತ್ತೊಂದು ಕೆಲಸ ನಿಮಗೆ ಬಂದೊದಗುತ್ತದೆ. ಹಾಗೆಯೇ ನೀವು ಹಿಡಿದ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಅಂದರೆ ಈಗಾಗಲೇ ಮೇಷರಾಶಿಯ ಜನರು ಈ ವರ್ಷ ಪ್ಲ್ಯಾನ್ ಮಾಡಿರ್ತೀರಿ, ಈ ರೀತಿ ಮಾಡಬೇಕು, ಹಾಗೆ ಮಾಡಬೇಕು, ಅದನ್ನು ಮುಗಿಸ್ಬೇಕು, ಈ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು, ನಾನು ಹೀಗೆಯೇ ಇರಬೇಕು ಅಂತ ಎಲ್ಲ ತರಹದ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಂಡಿರ್ತೀರಿ. ಆದರೆ ಶನಿಯ ಆಗಮನದಿಂದ ನಿಮ್ಮ ಎಲ್ಲ ಪ್ಲ್ಯಾನ್ಗಳು ಫ್ಲಾಪ್ ಆಗಲಿವೆ, ಚೇಂಜ್ ಆಗುವುದು. ಆ ಒಂದು ಪ್ಲ್ಯಾನ್ಗಳಲ್ಲಿ ನಿಮ್ಮ ಒಂದು ಐಡಿಯಾಸ್ಗಳಲ್ಲಿ ಹೊಸ ಥರದ ಚೇಂಜನ್ನ ನೀವು ನೋಡ್ತಿದ್ದೀರಿ. ಶನಿಯು ನಿಮಗೆ ಯಾವ ರೀತಿ ಮನವರಿಕೆ ಮಾಡುವನು ಅಂದರೆ, ಯಾರಾದರೂ ಬಂದು ನಿಮಗೆ ಅಡ್ವೈಸ್ ಮಾಡುವರು, ನೀವು ಈ 2 ತಿಂಗಳಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದಿದ್ದೀರೋ ಆ ಕೆಲಸಗಳು ಆಗುವುದಿಲ್ಲ, ಆದರೆ ಅದನ್ನು ಬಿಟ್ಟು ಬೇರೆ ಕೆಲಸ ಕಾರ್ಯಗಳು ಸಫಲವಾಗುವು. ಅದು ತುಂಬ ಒಳ್ಳೆಯ ಕಾರ್ಯ ಹಾಗೂ ಕೆಲಸಗಳಾಗಿರ್ತವೆ. ಇನ್ನು ಶನಿಯ ದೃಷ್ಟಿಯಿಂದ ಮೇಷರಾಶಿಯವರ ಖರ್ಚುಗಳು ಹೆಚ್ಚಲಿವೆ, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗಲಿದೆ. ನೀವು ಎಷ್ಟೇ ಪ್ರಯತ್ನಿಸಿದ್ರೂ ಹಣದ ಉಳಿವು ಆಗುವುದಿಲ್ಲ. ಯಾವುದಾದ್ರೂ ಒಂದು ವಿಷಯ ನಿಮ್ಮ ಮುಂದೆ ಬರ್ತದೆ, ಅದರಿಂದ ನೀವು ಖರ್ಚು ಮಾಡಲೇಬೇಕಾಗುವಂತಹ ಸಂದರ್ಭ ನಿಮಗೆ ಎದುರಾಗ್ತದೆ. ನಿಮ್ಮ ಯಾತ್ರೆಗಳು ಹೆಚ್ಚಾಗಲಿವೆ. ಈ ವರ್ಷ ನೀವು ಇರುವಂತಹ ಜಾಗದಿಂದ ಬೇರೆ ಸ್ಥಳಕ್ಕೆ ನೀವು ಪ್ರಯಾಣ ಬೆಳೆಸುವಂತಾಗುವುದು, ಅಥವಾ ನೀವು ಎಲ್ಲಾದರೂ ತಿರುಗಾಡಲು ಹೋಗುವಿರಿ, ಶಿಕ್ಷಣ ಪಡೆಯಲು ಬೇರೊಂದು ಸ್ಥಳಕ್ಕೆ ಹೋಗುವಂತಹ ಸಂದರ್ಭ ಬರುವುದು, ಅಥವಾ ನೀವು ಇದ್ದಂತಹ ಸ್ಥಳವನ್ನು ತೊರೆದು ಓದಲಿಕ್ಕೆ ಆಗಬಹುದು, ವಿದೇಶಕ್ಕೆ ಆಗಿರಬಹುದು, ಅಥವಾ ಅಲ್ಲಿಯೇ ವಾಸವಾಗುವ ಸಲುವಾಗಿ ನೀವು ಯಾತ್ರೆಯನ್ನು ಕೈಗೊಳ್ಳುವಂತಹ ಒಂದು ಸಂದರ್ಭ ಬರಲಿದೆ. ಇನ್ನು ಯಾವುದಾದ್ರೂ ಗೊತ್ತಿರದ ಸ್ಥಳಕ್ಕೆ ತೆರಳಿ ಅಲ್ಲಿ ಯಾರಾದರೂ ಗೊತ್ತಿರದ ವ್ಯಕ್ತಿಗಳ ಜೊತೆಗೆ ನಿಮಗೆ ವಾದ ವಿವಾದ ಆಗುವಂತಹ ಸಾಧ್ಯತೆ ಹೆಚ್ಚಿರಲಿದೆ. ಹಾಗಾಗಿ ಶನಿಯ ಮೊದಲನೆಯ ಹಾಗೂ ಹೊಸದಾಗಿ ಶನಿಯ ದೃಷ್ಟಿಯು ಈ ಬಾರಿ ನಿಮ್ಮ ಮೇಲೆ ಬೀಳುತ್ತಿರುವುದರಿಂದ ನೀವು ಸಂಪೂರ್ಣವಾಗಿ ಸಿದ್ಧರಾಗಿ, ಎಷ್ಟು ವಿಷಯಗಳನ್ನು ನೀವು ಮನಸ್ಸಿನಲ್ಲಿಯೋ ಅಂದುಕೊಂಡಿರುವುದಿಲ್ಲವೋ ಅಂತಹ ವಿಚಾರಗಳು, ಅಂತಹ ಘಟನೆಗಳು ಈ ವರ್ಷ ನಡೆಯಲಿವೆ. ಪ್ರತಿಯೊಂದು ಬದಲಾವಣೆಯಲ್ಲಿಯೂ ನೀವು ತುಂಬ ಗಾಬರಿಗೊಳ್ಳಲಿದ್ದೀರಿ. ಶನಿಯು ನಿಮಗೆ ಬದಲಾವಣೆಯ ವಾತಾವರಣವನ್ನು ಸೃಷ್ಟಿಸಲಿದ್ದಾನೆ ಹಾಗೂ ಭಯದ ವಾತಾವರಣವನ್ನು ಕೂಡ ಕೊಡಲಿದ್ದಾನೆ. ನಿಮ್ಮನ್ನು ಭಯದಿಂದ ಮುಕ್ತರನ್ನಾಗಿಸಲು, ನಿಮ್ಮನ್ನು ಶಕ್ತಿವಂತರನ್ನಾಗಿಸಲು ಮತ್ತು ನಿಮ್ಮನ್ನು ಬಲಿಷ್ಠರಾಗಿ ಮಾಡಲು, ನಿಮ್ಮ ಬಲವನ್ನು ಹೆಚ್ಚಿಸಲು ಶನಿಯು ನಿಮ್ಮ ರಾಶಿಯ ಮೇಲೆ ಪ್ರವೇಶವನ್ನು ಮಾಡಿದ್ದಾನೆ. ಗಾಬರಿಯೂ ಹೊಸ ಕೆಲಸದಿಂದ ಆಗಿರಬಹುದು, ಅಥವಾ ಹೊಸ ಸ್ಥಳಗಳಿಗೆ ಭೇಟಿ ಕೊಡುವುದರಿಂದ ಗಾಬರಿ ಭಯದ ವಾತಾವರಣ ನಿಮಗೆ ಇರಬಹುದು. ಆದರೆ ಇದೆಲ್ಲವನ್ನು ಮೀರಿಸಿ ನೀವು ಕಾರ್ಯಗಳಲ್ಲಿ ಸಫಲತೆಯನ್ನು ತಂದುಕೊಳ್ಳಬೇಕು. ಪ್ರತಿಯೊಂದು ಹೊಸ ವಿಚಾರಗಳನ್ನು ಧೈರ್ಯದಿಂದ ಎಕ್ಸೆಪ್ಟ್ ಮಾಡಿಕೊಂಡು ಶನಿದೇವ ನಿನ್ನ ಕೃಪೆ ಇರಲಿ ಅಂತ ಹೇಳಿ ಆ ಸಮಯ ಹಾಗೂ ಸಂದರ್ಭಗಳನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿ ಹಾಗೂ ಎಂಜಾಯ್ ಮಾಡಿ. ಒಟ್ಟಾರೆಯಾಗಿ 2025ರಲ್ಲಿ ಶನಿಯ ಸಾಡಿಸಾತಿಯಿಂದ ಮೇಷರಾಶಿಯವರಿಗೆ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಹೆಚ್ಚು ಒತ್ತಡವಿರಲಿದೆ. ವಿದೇಶದ ಯಾತ್ರೆಗಳು ಹೆಚ್ಚು ಬರಲಿವೆ. ಅನ್ನೆಸೆಸರಿ ಖರ್ಚುಗಳು ಕೂಡ ಹೆಚ್ಚಾಗಲಿವೆ. ನೀವು ಬಜೆಟನ್ನು ಸ್ವಲ್ಪ ಹೆಚ್ಚು ಗಮನದಲ್ಲಿಟ್ಟುಕೊಂಡು ಸಂಭಾಳಿಸಿ ಇಟ್ಕೊಳ್ಳಿ. ನಿಮ್ಮ ಕಣ್ಗಳಲ್ಲಿ ಸ್ವಲ್ಪ ಉರಿ ಹಾಗೂ ನೋವನ್ನು ನೋಡ್ತೀರಿ. ಕೈಕಾಲುಗಳಲ್ಲಿ ನೋವನ್ನ ಹಾಗೂ ಹೊಟ್ಟೆ ಕೆಡುವಂತಹ ಪರಿಸ್ಥಿತಿ ಉಂಟಾಗಬಹುದು. ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗಬಹುದು. ಜುಲೈ ಹಾಗೂ ನವೆಂಬರ್ನಲ್ಲಿ ಶನಿಯು ವಕ್ರಿಯನಾಗಿರುವುದರಿಂದ ನೀವು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಈ ರೀತಿಯಾಗಿ ಹೇಳಿ ನಾವು ಮೇಷರಾಶಿಯವರನ್ನು ಭಯಪಡಿಸ್ತಾ ಇಲ್ಲ, ಆದರೆ ಮೊದಲನೆಯ ಚರಣದಲ್ಲಿ ಶನಿಯ ಪ್ರಭಾವದಿಂದ ಯಾವೆಲ್ಲ ರೀತಿಯ ವಿಚಾರಗಳು ನಡೆಯುತ್ತವೆ ಅನ್ನೋದನ್ನು ನಾವು ಮುಂದಾಗಿ ನಿಮ್ಗೆ ಹೇಳ್ತಿದ್ದೀವಿ. ನೀವು ಅದೆಲ್ಲವನ್ನು ಶನಿಯ ಸಾಟಿ ಎಂದು ಭಯಪಡದೆ ಅದನ್ನು ಎಲ್ಲವನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಿಮ್ಮನ್ನು ನೀವು ತಿದ್ದಿ ನಡೆಸಿಕೊಂಡು ನೀವು ಅದೆಲ್ಲವನ್ನು ಮೆಟ್ಟಿ ನಿಂತು ಶನಿಯ ಒಂದು ಕೃಪೆಗೆ ಪಾತ್ರರಾಗಿ. ಇನ್ನು ಶನಿಯ ಈ ದೃಷ್ಟಿಯಿಂದ ಪಾರಾಗಲು ಯಾವ ಒಂದು ಉಪಾಯವನ್ನು ಮಾಡಬೇಕು ಮೇಷರಾಶಿಯವರು ಈ ವರ್ಷ ಎಂದು ನೋಡುವುದಾದರೆ, ಪ್ರತಿ ಶನಿವಾರ ನೀವು ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಯಾರು ಹನುಮನ ಆಶೀರ್ವಾದವನ್ನು ಪಡೆಯುವರೋ, ಯಾರು ಹನುಮಂತನ ಆಂಜನೇಯನ ಕೃಪೆಗೆ ಪಾತ್ರರಾಗುವರೋ, ಆತನ ಆಶ್ರಯದಲ್ಲಿ ಇರುವರೋ ಅವರಿಗೆ ಶನಿಯ ಪ್ರಭಾವವು ತುಂಬ ಕಡಿಮೆಯಾಗಿರುವುದು ಹಾಗೂ ಶನಿಯ ಒಂದು ದೃಷ್ಟಿಯಿಂದ ಪಾರಾಗ್ತಾರೆ. ಅಥವಾ ಹನುಮಾನ್ ಚಾಲಿಸ ನೀವು ಪ್ರತಿದಿನ ಓದಬಹುದು, ಸುಂದರಕಾಂಡವನ್ನು ಓದಬಹುದು, ಅಥವಾ ಹಸು, ನಾಯಿ, ಪ್ರಾಣಿ, ಪಕ್ಷಿಗಳಿಗೆ ಆಹಾರ ನೀರು ಹಾಕುವುದು, ದಾನ ಧರ್ಮ ಮಾಡುವುದು, ಬಡ ಜನರಿಗೆ ಸಹಾಯ ಮಾಡುವುದು, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ ಕೊಡಬಹುದು, ಅಥವಾ ಶಾಲೆಗಳನ್ನು ಕೊಡಬಹುದು, ನೀರನ್ನಿಸುವುದು, ಈ ರೀತಿ ಒಳ್ಳೆಯ ಧರ್ಮದ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ, ಧರ್ಮದ ಕಾರ್ಯಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಶನಿಯು ನಿಮಗೆ ಒಳ್ಳೆಯ ಫಲಗಳನ್ನೇ ನೀಡಲಿದ್ದಾನೆ. ಆತನ ಕೃಪೆಗೆ ನೀವು ಪಾತ್ರರಾಗುತ್ತೀರಿ. ನಾವು ಹೇಳುವಂತಹ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.